ಭಾರತೀಯ ರೈಲ್ವೆ ಇಲಾಖೆಯಿಂದ ಅಂಗವಿಕಲ ವ್ಯಕ್ತಿಗಳಿಗೆ ಭಾರತೀಯ ರೈಲ್ವೆಯಲ್ಲಿ ಪ್ರಯಾಣಿಸಲು ಸಹಾಯ ಮಾಡುವ ಒಂದು ರಿಯಾಯಿತಿ ಪಾಸ್ ಇದೆ. ಈ ಪಾಸ್ ಮೂಲಕ ಅಂಗವಿಕಲ ವ್ಯಕ್ತಿಗಳು ಮತ್ತು ಅವರ ಸಹಾಯಕರು ಕೂಡ ರಿಯಾಯಿತಿಗಳನ್ನು ಪಡೆಯಬಹುದು. ಹಾಗಾದರೆ ಯಾರೆಲ್ಲ ಅರ್ಹರು? ಎಷ್ಟು ರಿಯಾಯಿತಿ ಸಿಗುತ್ತದೆ? ಅರ್ಜಿ ಸಲ್ಲಿಸುವುದು ಹೇಗೆ ಎಂಬೆಲ್ಲ ಮಾಹಿತಿಯನ್ನು ನೋಡೋಣ ಬನ್ನಿ. ಮೊದಲಿಗೆ ಈ ಯೋಜನೆ ಪಡೆದುಕೊಳ್ಳಬೇಕಾದರೆ ನೀವು ಅಂಗವಿಕಲರಾಗಿರಬೇಕು. ಇದರಲ್ಲಿ ವಿವಿಧ ವರ್ಗಗಳಿವೆ. ಅವುಗಳೆಂದರೆ ದೃಷ್ಟಿಹೀನರು, ಕಿವುಡರು ಮತ್ತು ಮೂಕರು, ಮಾನಸಿಕ ಅಸ್ವಸ್ಥತೆ ಹೊಂದಿರುವವರು, ಬುದ್ಧಿಮಾಂದ್ಯತೆ ಹೊಂದಿರುವವರು, ಕೈಕಾಲುಗಳ ಅಂಗವೈಕಲ್ಯ ಹೊಂದಿರುವವರು, ಕುಬ್ಜರು, ಆಸಿಡ್ ದಾಳಿಯಿಂದ ಅಂಗವಿಕಲರಾದವರು. ಎಷ್ಟು ರಿಯಾಯಿತಿ ಸಿಗುತ್ತದೆ ಅಥವಾ ಸಂಪೂರ್ಣ ಉಚಿತನ? ರಿಯಾಯಿತಿ ಪ್ರಮಾಣವು ಅಂಗವೈಕಲ್ಯದ ಸ್ವರೂಪ ಮತ್ತು ಪ್ರಯಾಣದ ವರ್ಗವನ್ನು ಅವಲಂಬಿಸಿ ಬದಲಾಗುತ್ತದೆ. ಕೆಲವು ವರ್ಗದ ಅಂಗವಿಕಲರಿಗೆ 75% ರಿಯಾಯಿತಿ ಲಭ್ಯವಿದೆ. ಹಾಗಾಗಿ ನಿಮ್ಮ ಅಂಗವೈಕಲ್ಯ ಕಾರ್ಡ್ನಲ್ಲಿರುವ ಶೇಕಡಾವಾರು ಮೇಲೆ ರಿಯಾಯಿತಿ ಲಭ್ಯವಿದೆ. ಅಂಗವಿಕಲರ ರೈಲು ಪಾಸ್ ಪಡೆಯಲು ಅಗತ್ಯವಿರುವ ದಾಖಲೆಗಳು: ಯುಡಿಐಡಿ ಕಾರ್ಡ್, ಸರ್ಕಾರಿ ವೈದ್ಯರಿಂದ ಪಡೆದ ಅಂಗವಿಕಲ ಪ್ರಮಾಣಪತ್ರ, ಗುರುತಿನ ಚೀಟಿ, ಆಧಾರ್ ಕಾರ್ಡ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಇತ್ಯಾದಿ. ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು. ಇತರ ಮಾಹಿತಿ: ಅಂಗವಿಕಲ ವ್ಯಕ್ತಿಗಳ ಸಹಾಯಕರಿಗೂ ರಿಯಾಯಿತಿ ಲಭ್ಯವಿದೆ. ಈ ಪಾಸ್ ಅನ್ನು ಎಲ್ಲಾ ರೈಲು ವರ್ಗಗಳಲ್ಲಿ ಬಳಸಬಹುದು. ಈ ಪಾಸ್ನ ಸಿಂಧುತ್ವ ಅವಧಿಯು ನಿರ್ದಿಷ್ಟ ಅವಧಿಗೆ ಮಾತ್ರ ಇರುತ್ತದೆ, ನಂತರ ನವೀಕರಿಸಬೇಕಾಗುತ್ತದೆ. ಭಾರತೀಯ ರೈಲ್ವೆಯು ಅಂಗವಿಕಲರ ಪ್ರಯಾಣಿಕರಿಗೆ ವೀಲ್ಚೇರ್, ವಿಶೇಷ ಶೌಚಾಲಯಗಳು ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸುತ್ತದೆ. ಪ್ರಯೋಜನಗಳು: ಪ್ರಯಾಣದ ವೆಚ್ಚದಲ್ಲಿ ಗಣನೀಯ ಕಡಿತ, ಅಂಗವಿಕಲ ವ್ಯಕ್ತಿಗಳಿಗೆ ಸುಲಭ ಮತ್ತು ಆರಾಮದಾಯಕ ಪ್ರಯಾಣ, ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಉತ್ತೇಜನ. ಇನ್ನಷ್ಟು ಇದೇ ತರಹದ ಮಾಹಿತಿಗಾಗಿ ಆವಿಷ್ಕರ್ ಇನ್ಫೋ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ ಇನ್ನೊಂದು ಮಾಹಿತಿಯೊಂದಿಗೆ.